ರಾಘವೇಂದ್ರ ಹಾಲಲ್ಲಾದರೂ ಹೇಗಿದೆ ಫೀಲಿಂಗ್? ಎಲ್ಲ ಚಪ್ಪಲಿ ಎಲ್ಲ ಕ್ಲೀನ್ ಮಾಡಿದ್ವಿ ಸ್ನೇಹಿತರೆ, ಎಲ್ಲ ತೊಳಿತಾ ಇದೀವಿ. ಆಯ್ತಾ ದಿವಸ ನೋಡಿ ಎಲ್ಲ ಕ್ಲೀನ್ ಮಾಡಿದ್ವಿ. ತುಂಬಾ ದೊಡ್ಡದು, ಇಲ್ಲಿಂದ ಅಲ್ಲಿಗೆ ದಾರ ಇಟ್ಕೊಳ್ಳೋದೇ ಕಷ್ಟ ಆಗಿದೆ ನೋಡಿ. ಈಗ ಇಲ್ಲೆಲ್ಲ ಬ್ಯಾರಿಗೇಡ್ಸ್ ಆಗ್ತಾ ಇದೆ, ಎಲ್ಲ ರೆಡಿ ಆಗ್ತಾ ಇದೆ. ದೊಡ್ಡದು. ಇದಕ್ಕೆಲ್ಲ ಸ್ಪಾನ್ಸರ್ ಆಗಿ ಓಂಕಾರ್ಸ್ನ ಅಭಿಲಾಷ್ ಸರ್ ಅವರಿದ್ರು, ಅವರಿಗೆ ನಾವು ತಂಡದ ಪರವಾಗಿ ಪೂಜ್ಯಾಯ ರಾಘವೇಂದ್ರಾಯ ನಮೋ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮ ತಾಂ ಕಾಮಧೇನು. ಎಲ್ಲ ರಾಯರ ಭಕ್ತರಿಗೆ ನಮಸ್ಕರಿಸುತ್ತಾ, ಆತ್ಮೀಯ ಸ್ನೇಹಿತರೆ, ಪುನೀತ್ ಕಲಾವಿದ ಬಳಗ ಮೈಸೂರು ಈ ತಂಡದಿಂದ ರಾಯರ ರಂಗೋಲಿ ಸೇವೆಯನ್ನು ಮಾಡಿ ಅದನ್ನು ವಿಶ್ವ ದಾಖಲೆ ಮಾಡಬೇಕಂತ ಹೇಳಿ ಮೈಸೂರಿನಿಂದ 9 ಜನ ತಂಡವಾಗಿ ಇಲ್ಲಿಗೆ ಬಂದ್ವಿ. ಗುರುಗಳ ಆಶೀರ್ವಾದದೊಂದಿಗೆ ಹಾಗೂ ನನ್ನೆಲ್ಲ ಸ್ನೇಹಿತರ ಪ್ರೀತಿಯೊಂದಿಗೆ ಈ ಚಿತ್ರವನ್ನು ಬರೀಲಿಕ್ಕೆ ಪ್ರಾರಂಭಿಸಿದ್ವಿ. ಮೊದಲನೇದಾಗಿ ಈ ಚಿತ್ರವನ್ನು ಬರೆಯೋಕ್ಕೂ ಮುಂಚೆ ಅದಕ್ಕೆ ಗಣೇಶ್ ಅವ್ರ ಜೊತೆ ಈಗ ಒಂದು ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ದೊಡ್ಡ ಮೂವಿ, ಆಮೇಲೆ ಒಂದು ಒಳ್ಳೆ ಕಲಾವಿದೆ, ಅದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಅಮ್ಮ, ಹಾಗೆಯೇ ಒಳ್ಳೆ ಅಕ್ಕ, ಎಲ್ಲ ರೀತಿ ಸಪೋರ್ಟ್ ಮಾಡ್ತಾ ಇರ್ತಾರೆ. ತುಂಬ ಖುಷಿ ಆಯಿತು ಅವ್ರು ಇಲ್ಲಿಗೆ ಬಂದಿದ್ದು. ಇವರು ನಮ್ಮ ಲಕ್ಷ್ಮೀ ಮ್ಯಾಮ್ ಅವರ ಆತ್ಮೀಯ ಸ್ನೇಹಿತೆ, ಅವ್ರ ಕಡೆಯಿಂದ ಅಮ್ಮವ್ರ ಪರಿಚಯ. ನಮ್ಮ ಟೀಮ್ಗೋಸ್ಕರ ಒಂದು ವಿಶ್ವಾಸ ಹೇಳಕ್ಕೆ ಬಂದಿದ್ದಾರೆ. ಇದೆಲ್ಲ ನನ್ನ ಟೀಮ್. ಇದಾದ ಬಳಿಕ ನಾವು ಗ್ರಾಫನ್ನು ಹಾಕಿದ್ವಿ. ಗ್ರಾಫ್ ಹಾಕೋಷ್ಟೊಳಗೆ ನಮ್ಮ ಬಾಡಿ ಎಲ್ಲ ಸುಸ್ತಾಗಿ ಟಯರ್ಡಾಗಿ ತುಂಬ ಇದಾಗೋಗಿದ್ವಿ. ಎಲ್ಲರಿಗೂ ಬೆನ್ನು ಸ್ಟಾರ್ಟ್ ಆಗಿತ್ತು, ಹೆಚ್ಚು ಕಮ್ಮಿ 12:30 ಆಗಿತ್ತು. ಅದಾದಮೇಲೆ ಮತ್ತೆ ನಾವು ಗ್ರಾಫ್ ಎಲ್ಲ ಹಾಕಿ ವರ್ಕ್ನ ಸ್ಟಾರ್ಟ್ ಮಾಡಿದ್ವಿ. ಅದೇ ಜೋಶಲ್ಲಿ ನಮ್ಮ ಟೀಮವರ ಎಫರ್ಟು ನೀವು ನೋಡ್ಬೋದು. ಯಾರು ಕೂಡ ನಿದ್ದೆನೇ ಮಾಡಿಲ್ಲ. ಟೋಟಲಾಗಿ 22 hours, 2 ನೈಟು, ಹಾಗೇ ಮಧ್ಯದಲ್ಲಿ ಒಂದು ಸ್ವಲ್ಪ ಬ್ರೇಕ್ಗಳು ತಗೊಂಡು 3ನೇ ನೈಟಲ್ಲಿ ಮುಗಿಸಿದುವಂಥ ಚಿತ್ರ. ಬಹಳ ಅದ್ಭುತವಾಗಿ ಬಂದರು ರಾಯರು. ಆ ಒಂದು ಸ್ಟ್ರಗಲ್ಗೆ ರಿಸಲ್ಟ್ ಸಿಕ್ಕಿದೆ ನೋಡಿ. ಒಬ್ಬರು ಕೂಡ ಕೂತಿಲ್ಲ. ನನ್ನ ಟೀಮ್ನ ಎಲ್ಲ ಸದಸ್ಯರಿಗೆ ನಾನು ಈ ಮೂಲಕ ಕೃತಜ್ಞತೆಯನ್ನು ತಿಳಿಸ್ತೀನಿ. ಯಾಕೆ ಅಂತಂದರೆ ನೀವೇ ನೋಡ್ತಾ ಇದ್ದೀರ ಅಲ್ಲಿ ನೋಡಿ ಸ್ನೇಹಿತರೆ, ಒಬ್ಬರು ಕೂಡ ಕೂತಿಲ್ಲ. ಹಾರ್ಡ್ ವರ್ಕ್ ನೈಟ್ ಪೂರ್ತಿ ಕೆಲಸ ಹಿಡಿದಿದೆ. ಆ ಕೆಲಸಕ್ಕೆ ತಕ್ಕಂತೆ ನಾವು ಕೂಡ ಒಂದೊಳ್ಳೆ ರಿಸಲ್ಟ್ನ ನಮ್ಮ ರಾಯರ ಅಭಿಮಾನಿಗಳಿಗೆ, ರಾಯರ ಭಕ್ತರಿಗೆ, ನಾವು ಪ್ರೀತಿಸುವ ರಾಯರಿಗೆ ಒಂದು ಗಿಫ್ಟಾಗಿ ಕೊಡಬೇಕು ಅನ್ನೋದೇ ನಮ್ಮ ಆಸೆ ಆಗಿತ್ತು. ಅದರಂತೆ ಕೆಲಸ ಕೂಡ ನಡೀತಾ ಇತ್ತು. ನೈಟ್ ಪೂರ್ತಿ ಕೆಲಸ ಮಾಡಿದ್ದೀವಿ, ಯಾರು ಕೂಡ ಸುಮ್ಮನೆ ಕೂತಿಲ್ಲ. ಅದ್ರ ಮಧ್ಯದಲ್ಲಿ ಆಂಧ್ರದ ಪ್ರೆಸ್ನವರೆಲ್ಲ ಬಂದು ನಮ್ಮ ಮೈಸೂರಿನ ಕನ್ನಡಿಗರನ್ನ ಅಪ್ರಿಷಿಯೇಟ್ ಮಾಡಿ ಹೋಗಿದ್ದಾರೆ. ಎಲ್ಲ ಪೇಪರು, ಎಲ್ಲ ನ್ಯೂಸ್ ಚಾನಲಲ್ಲಿ ಎಲ್ಲದರಲ್ಲೂ ಬಂದಿತ್ತು. ಬಹಳ ಖುಷಿಯಾಯಿತು. ಏನಪ್ಪ ಅಂತಂದರೆ ಒಂದು ಒಳ್ಳೆ ಶುಭ ಸಂಕೇತಗಳು. ರಾಯರನ್ನ ನಂಬಿ ಕೆಟ್ಟವ್ರು ಯಾರಿಲ್ಲ ಅಂತಾರಲ್ಲ, ಅದೇ ರೀತಿ ಇದು ಒಂದು ಸುದರ್ಶನ ಆಯಿತು. ಹಾಗೆಯೇ ಬೆಳಗ್ಗೆ ಎದ್ದು ಮತ್ತೆ ಕೆಲಸವನ್ನು ಒಂದು 2 hours ಮಾಡಿದ್ವಿ, ಏಕೆಂದರೆ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಅದರಂತೆ ನನ್ನ ತಂಡದ ಸದಸ್ಯರ ಎಲ್ಲರ ಹೆಸರನ್ನು ಹೇಳ್ತೀನಿ. ಶ್ರೀ ಸುಬದೇಂದ್ರ ತೀರ್ಥರ ಆಶೀರ್ವಾದದೊಂದಿಗೆ ಈ ಚಿತ್ರವನ್ನು ಮಾಡಿದ್ದು. ಓಂಕಾರ್ಸ್ನ ಅಭಿಲಾಷ್ ಸರ್ ಅವರಿಗೆ ನಾವು ತುಂಬು ಹೃದಯದ ಕೃತಜ್ಞತೆಯನ್ನು ತಿಳಿಸ್ಬೇಕು. ಯಾಕೆಂತಂದರೆ ಅವರೇ ನಮಗೆ ಸ್ಪಾನ್ಸರ್. ನನ್ನ ತಂಡದಲ್ಲಿ 9 ಜನ ಸದಸ್ಯರಿದ್ದರು. ಅದರಲ್ಲಿ ನಾನು ಕೂಡ ಒಬ್ಬ ಪುನೀತ್ ಕಲಾವಿದ ಅಂತ. ಲಕ್ಷ್ಮೀ ಸಿ ರಂಗೋಲಿ ಕಲಾವಿದೆ, ಆದಿತ್ಯ ಪಿ, ರಾಘವ್ ಅರಳಿಕಟ್ಟೆ ಅಣ್ಣ, ಹಾಗೆಯೇ ರವಿಚಂದ್ರನ್, ಹಾಗೆಯೇ ಸಂಪ್ರೀತ್, ಹಾಗೆಯೇ ಸಂಜಯ್ ಸರ್, ಹಾಗೆಯೇ ಮಂಜು ಸರ್, ಇದ್ರ ಜೊತೆಗೆ ಕುಮಾರಸ್ವಾಮಿ ಸರ್, ಹಾಗೆಯೇ ಅಲ್ಲಿ ನನಗೆ ಸಪೋರ್ಟ್ ಮಾಡಿದಂತಹ ಮಧು ಸರ್. ಇವ್ರನ್ನೆಲ್ಲ ಹೊರತುಪಡಿಸಿ ಡ್ರೋನ್ಗಾಗಿ 3 ದಿನ ನನ್ನ ಜೊತೆ ಇದ್ದಂಥ ನನ್ನ ತಮ್ಮ ಅರವಿಂದ್, ಅವ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ತಿಳಿಸ್ತೀನಿ. ಅದಾದ ಮಾರನೇ ದಿನ ಬಂದಂತಹ ನಮ್ಮ ಗಿರೀಶ್ ಸರ್, ಇವ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ತಿಳಿಸ್ತೀನಿ. ಏನೇ ಒಂದು ಚಿತ್ರ ಮಾಡಿದರು ಅದು ಔಟ್ಲುಕ್ ಬಂದಿದ್ದಕ್ಕೆ ನಮ್ಗೆ ಬಹಳ ಚೆಂದಾಗಿ ಕಾಣೋಕ್ಕಾಗ್ತು. ಸೊ ಹಾಗಾಗಿ ಅವ್ರನ್ನೆಲ್ಲನೂ ನಾನು ನೆನಪಿಸ್ಕೊಳ್ತೇನೆ. ಥ್ಯಾಂಕ್ ಯು ಎಲ್ರಿಗೂ. ನೋಡಿ, ಇದೆಲ್ಲ
ಒಂದು ಚಿತ್ರ ಆಗಬೇಕು ಅಂದರೆ ಒಂದು ತಂಡ ರಚನೆ ಆಗಬೇಕು. ಆ ತಂಡ ರಚನೆ ಆಗಬೇಕಾದ್ರೆ ಅಲ್ಲಿನ ಮಕ್ಕಳಿಗೆ ಪೋಷಕರು ಸಪೋರ್ಟ್ ಮಾಡಬೇಕು. ಇಲ್ಲಿ ನನ್ನ ತಂಡದಲ್ಲಿದ್ದಂತಹ ಎಲ್ಲ ಪೋಷಕರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕೆಂತಂದರೆ ಅವರ ಸಪೋರ್ಟ್, ಅವರ ಪ್ರೀತಿ, ಇದಕ್ಕೆಲ್ಲ ನಾನು ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು. ನೋಡಿ ರಾಯರ ಔಟ್ಲುಕ್ ಯಾವ ಥರ ಬಂದಿದೆ ಅಂದರೆ ಬಹಳ ಅದ್ಭುತವಾಗಿ ಬಂದಿದೆ. ಅದು ನೋಡಲಿಕ್ಕೆ 2 ಕಣ್ಣು ಸಾಲದು. ನೈಟ್ ಆ್ಯಂಡ್ ಡೇ ಎಲ್ಲ ವರ್ಕ್ ಮಾಡಿದ್ದೀವಿ. ನಮ್ಮ ಜೊತೆ ಇನ್ನೊಬ್ರನ್ನ ಮಿಸ್ ಮಾಡಿದ್ದೆ, ನಾನು ಚಿಕ್ಕಣ್ಣ ಅಂತ ಪ್ರೀತಿಯಿಂದ ಕರಿತೀನಿ. ಅವ್ರ ಹೆಸರು ರಾಜು. ಅವರು ಕೂಡ ಲಾಸ್ಟ್ ಡೇ ಬಂದು ನಮಗೆ ಭಾಳ ಸಪೋರ್ಟ್ ಮಾಡಿದರು. ನಮ್ಮ ಮೈಸೂರಿನಿಂದ ಬಂದಿದ್ದು ನನ್ನ ಪ್ರೀತಿಯ ಅಣ್ಣ ಸ್ಪಾರ್ಕ್ ಅಕಾಡೆಮಿಯ ರಾಘವಣ್ಣವರು ನಮ್ಮ ಟೀಮ್ನ ಸದಸ್ಯರಾಗಿದ್ದರು. ಅವ್ರ ಟೀಮಲ್ಲಿರೋರು ಕೂಡ ನಮಗೆ ಬಂದು ಹೆಲ್ಪ್ ಮಾಡಿದ್ದಾರೆ. ಅವ್ರ ಟೀಮ್ಗೂ ನಾನು ಕೃತಜ್ಞತೆಯನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ರಾಘವಣ್ಣ. ನೋಡಿ, ಇಲ್ಲಿ ರಾಯರಿದ್ದಾರೆ ಅಂತ ಬರಿತಾ ಇದ್ವಿ. ಬಹಳ ಖುಷಿ ಆಯಿತು. ಇದು ಬರಿಬೇಕಾದ್ರೆ ಹೆಚ್ಚು ಕಮ್ಮಿ 3 ಗಂಟೆ ಆಗಿತ್ತು. ಮಳೆ ಬರೋ ಮುನ್ಸೂಚನೆ ಇತ್ತು. ಯಾವಾಗ ಮಳೆ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ವೆದರ್ ರಿಪೋರ್ಟೆಲ್ಲ ನೋಡಿದಾಗ ಮಳೆ ಬರುತ್ತೆ ಅಂತ ಇತ್ತು. ಸೊ ನಾವು ರಾಯರ ಮೇಲೆ ಭಾರ ಹಾಕಿ ಕೆಲಸನ ಮುಗಿಸೇ ಬಿಟ್ವಿ. ಅದಾದ ಮಾರನೇ ದಿನ ನೋಡ್ಕೊಳ್ಳೋಣ ಏನಾಗುತ್ತೋ ಏನೋ ಅಂತ. ಬಹಳ ಅದ್ಭುತವಾಗಿ ಬಂದಿದ್ದರು ರಾಯರು. ಆ ಮುಖದಲ್ಲಿ ಇದ್ದಂಥ ಕಳೆನೇ ಬೇರೆ ಥರ ಇತ್ತು. ನೀವು ನೋಡ್ತಾ ಇದ್ದೀರಾ, ಸಾಕಷ್ಟು ಜನ ಬಂದು ಸಾಕಷ್ಟು ಅಪ್ರಿಷಿಯೇಷನ್ ಮಾಡಿ ಹೋದರು. ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಅಂತಲೇ ಇದು ಮಾಡಿದ್ರು. ಭಾಳ ಖುಷಿ ಆಯಿತು. ನೀವು ನೋಡ್ತಾ ಇದ್ದೀರಾ, ಹೆಚ್ಚು ಕಮ್ಮಿ 1.25 ಎಕರೆ 1 ಎಕರೆಯಷ್ಟು ದೊಡ್ಡದಾಗಿ ಬರೆದಿದ್ದು. ಭಾಳ ಖುಷಿ ಆಗ್ತಿದೆ ನೋಡಿ. ಇದು ನನ್ನ ತಂಡದ ಪೋಷಕರಿದ್ದರು. ಇಲ್ಲಿ ಕೆಲವರು ದೇವರ ದರ್ಶನಕ್ಕೆ ಹೋಗಿದ್ದರು. ಡ್ರೋನವರು ಹೋಗ್ಬೇಕಾದ ಕಾರಣ ಅವ್ರನ್ನ ನಾನು ಮಿಸ್ ಮಾಡ್ಕೋತೀನಿ. ಥ್ಯಾಂಕ್ ಯು ನಮ್ಮ ಪ್ರೀತಿಯ ಅರವಿಂದ್ ಅವ್ರಿಗೆ. ಯಾಕೆಂದರೆ 3 ದಿನ ಸತತವಾಗಿ ನಮ್ಮ ಜೊತೆ ಇದ್ದು ಸಪೋರ್ಟ್ ಮಾಡಿದರು. ಎಲ್ಲ ರಾಯರು ಕರೆಸ್ಕೊಂಡಿರೋದು ಕಣ್ರಿ, ಇನ್ನೇನು ಹೇಳೋಕ್ಕಾಗಲ್ಲ. ರಾಯರ ಅಪ್ಪಣೆ ಇಲ್ಲದೆ ಏನೂ ಮಾಡಲಿಕ್ಕಾಗಲ್ಲ. ರಾಯರ ಪ್ರೀತಿ, ರಾಯರ ಆಶೀರ್ವಾದ, ಇದಕ್ಕೆಲ್ಲ ಕಾರಣ ನಮ್ಮ ತಂಡ ಇಷ್ಟೆಲ್ಲ ಜೋಶಾಗಿ ಮಾಡಿದ್ದಾರೆ ಅನ್ನೋಕ್ಕೆ ಅಲ್ಲಿ ರಾಯರಿದ್ದಾರೆ ಅಂತಲೇ ಇದ್ದೀವಿ ನೋಡಿ. ವರ್ಲ್ಡ್ ಲಾರ್ಜೆಸ್ಟ್ ರಾಘವೇಂದ್ರ ಸ್ವಾಮಿ ರಂಗೋಲಿ ಆರ್ಟ್. ಬಹಳ ಖುಷಿಯಾಗುತ್ತೆ. ಅಲ್ಲೆಲ್ಲ ರಾಯರ ಸನ್ನಿಧಾನದಲ್ಲಿ ಅವರ ಚಿತ್ರವನ್ನು ಬರೆಯೋಕ್ಕೆ ಬಹಳ ಹೆಮ್ಮೆ ಪಡಬೇಕಾದ ನಮ್ಮ ಪುಣ್ಯ. ಯಾಕೆಂದರೆ ಅಂಥ ಸನ್ನಿಧಾನದಲ್ಲಿ ನಾವು ಚಿತ್ರ ಬರೆದಿದ್ವಿ. ನೋಡಿ ಔಟ್ಲುಕ್ ಯಾವ ಥರ ಬಂದಿದೆ. ಡ್ರೋನ್ ಶಾಟಲ್ಲಿ ನೋಡಲಿಕ್ಕೆ 2 ಕಣ್ಣು ಸಾಲದು. ಇಲ್ಲಿ ಕ್ಲಾರಿಟಿ ಒಂದು ಸ್ವಲ್ಪ ಹೊಡೆದೋಗಿದೆ ನೋಡಿ. ಫೈನಲಾಗಿ ಒಂದು ಫೋಟೋ ಮತ್ತು ಸ್ಟಾರ್ಟಿಂಗಲ್ಲಿ ಒಂದು ಫೋಟೋ ತೋರಿಸಿದ್ದೆ ನೋಡಿ. ಇದು ತುಂಬ ದೊಡ್ಡ ಸೈಜಲ್ಲಿ ಮಾಡಿರೋದು. ಅಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಏನೂ ಕಾಣಲ್ಲ. ಪಂಚಮುಖಿ ಆಂಜನೇಯ, ಹಾಗೆಯೇ ಉಗ್ರ ನರಸಿಂಹ, ಹಾಗೆಯೇ ಬೃಂದಾವನ, ಅದ್ರ ಕೆಳಗಡೆ ಕಮಲ, ರಾಯರು, ಇವ್ರನ್ನೆಲ್ಲ ಸೇರಿಸಿ ಮಾಡಿದ್ವಲ್ಲ, ಭಾಳ ಖುಷಿ ಆಗ್ತಿತ್ತು ನೋಡಿ. ಡ್ರೋನ್ ಶಾಟಲ್ಲಿ ಯಾವ ಥರ ಕಾಣ್ತಿದೆ. ಎಲ್ಲ ಜನ ಓಡಾಡ್ತಿದ್ರೆ ಸಣ್ಣದಾಗಿ ಒಳ್ಳೆ ಇರಬೇಕಾಳ ಥರ ಓಡಾಡೋ ಥರ ಕಾಣ್ತಾ ಇದೆ. ಅಂದರೆ ನಮ್ಮ ಖುಷಿ ಹೇಗಿದೆ ನೋಡಿ. ನಾವು ನಮ್ಮ ದೇವರನ್ನು ನಾವು ಬೇರೆ ಮಟ್ಟದಲ್ಲಿ ಗುರುತಿಸ್ಕೋಬೇಕು ಅನ್ನೋದೇ ನಮ್ಮ ಆಸೆ ಆಗಿತ್ತು. ಇದು ವಿಶ್ವ ದಾಖಲೆಗೆ ಆಯ್ಕೆಯಾಗಿದೆ, ಸೆಲೆಕ್ಟ್ ಆಗಿದೆ. ಇನ್ನೇನೋ ಕೆಲವೇ ದಿನಗಳಲ್ಲಿ ಆ ಒಂದು ರಿಸಲ್ಟ್ ಕೂಡ ಬರುತ್ತೆ. ಆ ರಿಸಲ್ಟ್ ಬಂದಾಗ ನಾನು ನಿಮ್ಮ ಹತ್ರ ಎಲ್ಲರನ್ನೂ ಶೇರ್ ಮಾಡ್ಕೋತೀನಿ. ನನ್ನ ತಂಡದ ಎಲ್ಲ ಸದಸ್ಯರಿಗೂ ನಾನು ಯಾರ ಹೆಸರಾದರೂ ಬಿಟ್ಟಿದ್ರೆ ಅಥವಾ ನಮ್ಗೆ ಯಾರು ಸಪೋರ್ಟ್ ಮಾಡಿ ಇದ್ದಾಗಿದ್ದರೆ ಅವ್ರಿಗೆಲ್ಲರಿಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಾನು ಧನ್ಯವಾದ ಹೇಳ್ತೀನಿ. ಇಲ್ಲಿ ಒಂದು ರಿಸಲ್ಟ್ಗೆ ನನ್ನ ಟೀಮ್ ಕಾರಣ ಆಗಿದೆ. ಈ ಗೆಲುವು ನನ್ನ ತಂಡದ್ದು, ಹಾಗೆಯೇ ರಾಯರ ಭಕ್ತರದು. ನೋಡಿ ಹೇಗಿದೆ, ಹೇಳಲಿಕ್ಕೆ ಖುಷಿಯಾಗುತ್ತೆ. ರಾಯರಿದ್ದಾರೆ, ಕಷ್ಟ ಕೇಳಿ ರಾಯರಿದ್ದಾರೆ.